ಆ್ಯಂಡ್ ನಿಮ್ಮ ಮಾದಪ್ಪನ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಸಖತ್ತಾಗಿದೆ ಸಾಂಗ್, ಫುಲ್ ಎನರ್ಜೆಟಿಕ್ ಸಾಂಗು. ಆ್ಯಂಡ್ ಆ ಸಾಂಗ್ ನೀವು ಬೆಳಗ್ಗೆನೆ ಆಲ್ಮೋಸ್ಟ್ ಒಂದು 20 ಅವರ್ಸ್ ಮೇಲಾಗಿದೆ, ನಿನ್ನೆ ಅಪ್ಲೋಡ್ ಆಗಿತ್ತಲ್ವ ಅದು ಸಾಂಗು. ಕಮೆಂಟ್ಸ್ ನೋಡಿದ್ದೀರಾ? ಇಲ್ಲ, ನಾನು ನೋಡಿದೆ ನಾನು. ಹೌದಾ? ಬೆಂಕಿ ಬೆಂಕಿ ಪವರ್ ಪವರ್ ಆ್ಯಂಡ್ 100 ಡೇಸ್. ಇಲ್ಲ, ನಾನು ಇವಾಗ ರೀಚ್ ದ ಪಾಯಿಂಟ್. ಮುಂಚೆ ಇತ್ತು ಅದೆಲ್ಲ ಕಮೆಂಟ್ ಎಲ್ಲ ನೋಡೋದು, ಇವಾಗ ನಾನು ಕಮೆಂಟ್ ಎಲ್ಲ ನೋಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ತೆಗೆದು ನೋಡಿ ಕಮೆಂಟ್ಸನ್ನ ಹೇಳ್ತೀರಿ. ನೋಡಲ್ಲ, ಆದ್ರೂ ನೀವು ನೋಡಿಸ್ತಾ ಇದ್ದೀರಾ. ನೋಡಿ, ಹೌದಾ? ನಿಮ್ಗೆ ಸ್ಟಾರ್ಟಿಂಗ್ ಕಮೆಂಟ್ಸಲ್ಲೇ ನಿಮಗೆ ಗೊತ್ತಾಗುತ್ತೆ ಜನ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಓಕೆ, ಆನುಮಲೆ ಜೇನುಮಲೆ ಕಾಮೆಂಟ್ ಸೆಕ್ಷನ್ ಕೇಳಕ್ಕೆ ನಂದಿ. ಓಕೆ, ಗಾಟ್ ಇಟ್. ಆಲ್ ದಿ ಬೆಸ್ಟ್. ಎಲ್ಲದು ಸೂಪರ್ ಆಗಿದೆ. ಹೌದು. ಆ್ಯಂಡ್ ಸ್ಪೆಷಲಿ ಏನಂತಂದರೆ ಡಿ-ಬಾಸ್ ಅವರ ಅಭಿಮಾನಿಗಳು ಸೆಲೆಬ್ರಿಟೀಸ್ ಜಾಸ್ತಿ ಕಮೆಂಟ್ ಮಾಡಿದ್ದಾರೆ ನಿಮಗೆ, ಆ್ಯಂಡ್ ತುಂಬ ವಿಶ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ಏನೇ ಹೇಳ್ತೀರಾ, ಸೆಲೆಬ್ರಿಟೀಸ್ ಬಗ್ಗೆ? ಅವರು ಅಫ್ಕೋರ್ಸ್ ಅವ್ರ ಒಂಥರ ಹಾರ್ಡ್ ಕೋರ್, ನಿಜವಾದ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸೋರು ಅವರಲ್ಲ, ಅದಕ್ಕೆ ಅವರು ಆ ರೀತಿ ಸಪೋರ್ಟ್ ಮಾಡೋದು. ಆ್ಯಂಡ್ ಅಫ್ಕೋರ್ಸ್ ಡಿ-ಬಾಸ್ ಅಂದರೆ ಅವರು ನಮಗಂತೂ ಫ್ಯಾಮ್ಲಿ ಥರ. ಸೊ ಅವ್ರ ಸಪೋರ್ಟು ಮತ್ತು ಅವ್ರು ಯಾವತ್ತೂ ಆ್ಯಸ್ ಅ ಸಪೋರ್ಟ್ ಯಾವತ್ತೂ ಇದ್ದೇ ಇರ್ತಾರೆ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಅವರು ಈ ಥರ ಕಮೆಂಟ್ಸ್ ನೋಡಿದಾಗ ಖುಷಿ ಆಗುತ್ತೆ. ಬಿಕಾಸ್ ನಮಗಂತ ಅಲ್ಲ, ಅವ್ರು ನೀವು ನೋಡೋಕೆ ಹೋಗಿ ಬೇರೆ ಯಾವುದೋ ಸಾಂಗು ಬಂದ್ರೂ, ಬೇರೆ ಯಾವುದೋ ಸಿನಿಮಾ ಬಂದ್ರೂ ಎಲ್ಲದಕ್ಕೂ ಈ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಬೇಸಿಕ್ಲಿ ಅವರು ನಮ್ಮ ಕನ್ನಡ ಸಿನಿಮಾನ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರಲ್ವ, ಅದೇ ಖುಷಿ ಆಗೋದು. ಆ್ಯಂಡ್ ಈ ಟೈಮಲ್ಲಿ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಡಿ-ಬಾಸ್ನ? ಲಾಟ್. ಏನು ಮಾಡೋದು, ಲಾಟ್ ಅಫ್ಕೋರ್ಸ್. ಅದು ಹೇಳೋಕ್ಕಾಗಲ್ಲ ಅಷ್ಟು, ಬಟ್ ಎಲ್ಲ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನೀವು ಕೂಡ ಡಿ-ಬಾಸ್ ಅವರ ಅಭಿಮಾನಿ, ನೀವು ಯಾವತ್ತಾದ್ರೂ ಮೀಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಹೇಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರನ್ನ ಮೀಟ್ ಮಾಡಿದಾಗ? ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ತುಂಬಾ ಚಿಕ್ಕವಳಿದ್ದೆ ಅವ್ರನ್ನ ಒಂದು ಫಸ್ಟ್ ಟೈಮ್ ನೋಡಿದಾಗ. ಅದೇ ಅವರು ಏನೋ ಕರಿತಾ ಇದ್ರು, ಕೊತ್ತಂಬರಿ ಬಾಯಲ್ಲಿ. ಹೌದಾ? ಅದ್ರ ಜುಟ್ಟು ಹಾಕೊಂಡು ಹೋಗ್ತಾ ಇದ್ದೆ ಅಲ್ವಾ, ಅವಾಗ ಕೊತ್ತಂಬರಿ ಅಂತಿದ್ರು, ಹೀರೋಯಿನ್ ಬಾಯಿಲಿ ಅಂತ ಇದ್ರು. ನಾನು ಕೇಳ್ತಾ ಇದ್ದೆ ಸರ್ ಒಂದ್ಸಲ, ನಾನು ಹೀರೋಯಿನ್ ಆಗ್ಬೇಕು ಅಂತ ಅಷ್ಟು ಚಿಕ್ಕ ವಯಸ್ಸಲ್ಲೇ ಹೇಳ್ತಾ ಇದ್ದೆ ಅವರಿಗೆ. ಅವರು ಒಂದು ಓದೋ ಅಂತ ಹೇಳಿ ಓದ್ಸೋ ಕರೆಕ್ಟಾಗಿ. ಅಂದರೆ ಹೆಂಗೆ ಆ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಅವರು ಪರಿಚಯ? ಯಾವ ಅಪ್ಪನ ಫ್ರೆಂಡೇನಾ? ಓ ಸೂಪರ್. ಸೊ ಅದಕ್ಕೆ ನೀವು ಅವಾಗ್ಲಿಂದ ಡಿ-ಬಾಸ್ ಅವ್ರ ಅಭಿಮಾನಿ ಚಿಕ್ಕ ಹುಡುಗಿಯಿಂದಾನು? ಸಿನಿಮಾದಲ್ಲಿ ನೋಡ್ತಾ ಇದ್ದೀನಿ. ಅಂಡ್ ಅದೊಂದು ಕ್ರೇಜ್ ಅಲ್ವಾ, ನಮ್ಮ ಅಪ್ಪನ ಫ್ರೆಂಡ್ ಅಂತ ಹೇಳ್ಕೊಡೋದಕ್ಕೆ. ಮೀಟ್ ಮಾಡ್ದೋದ್ರು ಫ್ರೆಂಡ್ಸ್ ಹತ್ರ ಹೋಗಿ ಹೇಳೋದು, ಮೀಟ್ ಮಾಡಿದೆ ಇವತ್ತು. ಯಾವಾಗ್ಲೂ ಸಿಗಲ್ಲ, ತುಂಬಾ ಬ್ಯುಸಿ ಇರ್ತಾರೆ. ಎಲ್ಲೋ ಮೈಸೂರಿಗೆ ಬಂದಾಗ ಎಲ್ಲರೂ ಸಿಗ್ತಾರಲ್ಲ, ಅವಾಗ ಅಪ್ಪನೂ ಕರ್ಕೊಂಡು ಹೋಗ್ತಾ ಇದ್ರು. ಅದೊಂದು ಖುಷಿ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿ ಹೇಳ್ಕೊಳೋದಕ್ಕೆ, ಇವತ್ತು ಡಿ-ಬಾಸ್ ಮೀಟ್ ಮಾಡಿದೆ ದರ್ಶನ್ ಸರ್ನ ಅಂತ. ಆ್ಯಂಡ್ ಯಾವುದು ನಿಮ್ಮ ಫೇವ್ರೆಟ್ ಸಾಂಗ್ ಡಿ-ಬಾಸ್ ಅವರಲ್ಲಿ? ಇದು ಹೌದು. ಯಾಕೆ ನೀವು ಸರಿಗಮಪ ಆಡಿಷನ್ಗೆ ಹೋಗಿ ಬರೋದು? ಮಹಾನಟಿ ನಂಗೆ ತುಂಬಾ ಇಂಟ್ರೆಸ್ಟ್ ಇದ್ದು ಆಕ್ಟಿಂಗ್ ಅಲ್ಲಿ. ಬಟ್ ನೀವು ಟ್ರೈನ್ ಮಾಡಿದ್ದೀರಾ? ಸಿಂಗರ್ ಅಂದ್ರೆ ಸರಿಗಮಪ ಅಂದ್ರೆ ಬರೀ ಅದು ಸಿಂಗರ್ಸ್ ಮಾತ್ರ. ಮಹಾನಟಿ ಅಂದ್ರೆ ಅದು ಆಲ್ ರೌಂಡರ್. ಡಾನ್ಸ್ ಆಗಿರ್ಲಿ, ಸಾಂಗ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಪ್ರತಿಯೊಂದು. ಈಗಲೂ ಇವ್ರು ಸಿಂಗರ್ ಆಗ್ಬೋದಪ್ಪ. ನೆಕ್ಸ್ಟ್ ಮೂವಿಗೆ ಸಿಂಗರ್ ಆಗ್ಬೋದು. ಇನ್ನು ಪುನೀತ್ ಸರ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಅವ್ರದ್ದು ಫಸ್ಟ್ ಡೈರೆಕ್ಷನಲ್ಲಿ ಮಾಡ್ತಿರೋ ಸಿನಿಮಾ, ಆ್ಯಂಡ್ ಇದಕ್ಕಿಂತ ಹಿಂದೆ ಸಹ ನಿರ್ದೇಶಕರಾಗೆಲ್ಲ ಕೆಲಸ ಮಾಡಿದ್ದಾರೆ. ಬಟ್ ಅವ್ರದ್ದು ಡೈರೆಕ್ಷನಲ್ಲಿ ಇದು ಫಸ್ಟ್ ಸಿನಿಮಾ. ಅವ್ರು ಎಷ್ಟು ಕ್ರಿಯೇಟಿವ್ ಆಗೆಲ್ಲ ಮಾಡ್ತಿದ್ರು, ಆ್ಯಂಡ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ಲಿ ಅವ್ರಿಗೊಂದು ಬ್ರಿಲಿಯಂಟ್ ರೈಟರು. ಲಿರಿಕ್ಸ್ ನೋಡೋಕೆ ಹೋದರೆ ಮುಂಚೆನೂ ಸಖತ್ತಾಗಿ ಬರ್ದಿದ್ದಾರೆ. ನಮ್ಮ ಆನುಮಲೆ ಜನುಮಲೆ ಸಾಂಗು ಅವರೇ ಬರ್ದಿರೋದು. ಸೊ ಬ್ರಿಲಿಯಂಟ್ ಲಿರಿಕ್ಸ್ ರೈಟರ್ ಫಸ್ಟ್ ಆಫ್ ಆಲ್ ಅವರು. ಅದಾಗಿದ್ಮೇಲೆ ನೋಡೋಕೆ ಹೋದರೆ ಈ ಕತೆ ತುಂಬ ಚೆನ್ನಾಗಿ ಅವರು ಕಟ್ಟಿದ್ದಾರೆ ಈ ಕತೆನ. ಆ್ಯಂಡ್ ನೀವು ಡೈರೆಕ್ಷನ್ ಅಂತ ಹೇಳಿದ್ರಲ್ಲ, ಅವ್ರ ಎಕ್ಸಿಕ್ಯೂಷನ್ ಹೆಂಗಿತ್ತು ಅಂದರೆ ಸ್ಪಾಟಲ್ಲಿ ಅವರೊಂದು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಒಂದು ಸಿನಿಮಾ ಫಸ್ಟ್ ಆಫ್ ಆಲ್ ತುಂಬ ಚಾಲೆಂಜಿಂಗು. ಕಂಪ್ಲೀಟ್ ನೈಟ್ ಶೂಟು. ನಾವು ಅದು ಎಷ್ಟು ಶಾರ್ಟ್ ಸ್ಪ್ಯಾನಲ್ಲಿ ಆಲ್ಮೋಸ್ಟ್ 40-45 ಡೇಸ್ ಶೂಟಲ್ಲಿ ಮುಗಿಸ್ಬಿಟ್ವಿ ಈ ಸಿನಿಮಾನ.
ಡೈಲಿ ನೈಟ್ 6 to 6 ಮಾಡೋದಿದೆ ನೋಡಿ, ನಾವು ಆ್ಯಸ್ ಆರ್ಟಿಸ್ಟೇ ಸುಸ್ತಾಗ್ಬಿಡ್ತೀವಿ. ಬಿಕಾಸ್ ಜಸ್ಟ್ 6 to 6 ನಾವು ಶೂಟ್ ಮಾಡ್ಕೊಂಡು ಹೋಗಿ ನಿದ್ದೆ ಮಾಡ್ಕೊಂಡು ವಾಪಸ್ ಬರ್ತೀವಿ. ಅವರು ಆ್ಯಸ್ ಅ ಡೈರೆಕ್ಟರ್ ಅವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅವರು. ಸೊ ಅವರು ನಿದ್ದೆನೂ ನಮ್ಮಷ್ಟೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ನೆಕ್ಸ್ಟ್ ಡೇದು ಏನು ಆ ಸೆಟ್ ವರ್ಕ್ ಹೆಂಗೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ ಅದೆಲ್ಲ ನೋಡ್ಕೊಬೇಕು. ಬಟ್ ಅಲ್ಲಿ ಎಕ್ಸಿಕ್ಯೂಷನ್ ಎಷ್ಟು ಸೂಪರ್ಬಾಗಿ ಮಾಡಿದ್ರು ಅಂದರೆ, ಪ್ಲ್ಯಾನಿಂಗ್ ಏನಿತ್ತು ಅದ್ರ ಪ್ರಕಾರನೇ ಇಷ್ಟೇ ದಿನದಲ್ಲಿ ಇಷ್ಟೇ ನಡೆಸ್ಕೊಂಡು ಪರ್ಫೆಕ್ಟಾಗಿ ಎಲ್ಲ ಎಕ್ಸಿಕ್ಯೂಟ್ ಮಾಡಿದ್ರು. ಸೊ ಬ್ಯೂಟಿಫುಲ್ ಎಕ್ಸಿಕ್ಯೂಷನ್, ಅಂದರೆ ಹ್ಯಾಟ್ಸ್ ಆಫ್, ಗ್ರೇಟ್ ವರ್ಕ್ ಮಾಡಿದ್ರು ಅವರು. ಎಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.